ಈಗ ಇದು ಮುನ್ಸಿಪಾಲ್ಟಿ ಅವ್ರದ್ದು ಈಗ ಆಲ್ರೆಡಿ CM ಹೇಳಿದ್ರು ಫೆಬ್ರವರಿ 10ಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಪ್ಯಾರಲಲ್ ಆಗಿ RDPRನವ್ರಿಗೂ ಕೂಡ ಕಾನೂನಲ್ಲಿ ಅದಕ್ಕೆ ಏನಾದರೂ ಬೇಕಾದರೆ ಬದಲಾವಣೆ ಮಾಡಿ ಅದನ್ನು ನೀವು ತಗೊಂಡು ಬನ್ನಿ. ನೆಕ್ಸ್ಟ್ ಇದಾಗ್ತಾ ಇದ್ದಂಗೆ ಇನ್ನೊಂದು 2-3 ತಿಂಗಳಲ್ಲಿ RDPR ವ್ಯಾಪ್ತಿಯಲ್ಲಿ ಅಂದರೆ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಸೇಮ್, ಅಲ್ಲಿ ಯಾವುದು ಅನಧಿಕೃತ ಬಡಾವಣೆ ಇದೆ ಅಲ್ಲಿಗೂ ಕೂಡ ಒನ್ ಟೈಮ್ ಬಿ ಖಾತಾ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಸೊ RDPR ಇಲಾಖೆಯವರು ಅದನ್ನು ತಯಾರಿ ಮಾಡ್ತಾ ಇದ್ದಾರೆ. ಬಹುಶಃ ನಾನು ನಿರೀಕ್ಷೆ ಇಟ್ಕೊಂಡಿದ್ದೇನೆ 1-2 ತಿಂಗಳಿನಲ್ಲಿ ಅವರು ಕೂಡ ಅನುಷ್ಠಾನದ ಮಟ್ಟಕ್ಕೆ ಬರುತ್ತೆ. ಯಾಕಂದ್ರೆ ಅವ್ರೀಗ ಫೈಲ್ ವರ್ಕ್ ಮಾಡ್ತಾ ಇದ್ದಾರೆ, ಪೇಪರ್ ವರ್ಕ್ ಎಲ್ಲ ಬೇರೆ ಡಿಪಾರ್ಟ್ಮೆಂಟ್ಗಳನ್ನ ಕನ್ಸಲ್ಟ್ ಮಾಡಿದ್ದಾರೆ. ಸೊ ಅವರು 1-2 ತಿಂಗಳಲ್ಲಿ ಅವ್ರದ್ದು ಕೂಡ ಇಂಪ್ಲಿಮೆಂಟೇಷನ್ಗೆ ಬರುತ್ತೆ. ಬಟ್ ಫೆಬ್ರವರಿ 10 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅನುಷ್ಠಾನ ಆಗಬೇಕು ಅಂತ. ಇಲ್ಲ ಅವ್ರಿಗೆ ಇಲ್ಲ, ಇದು ಮುನ್ಸಿಪಾಲ್ಟಿಗಳು ಮಾಡೋ ಕೆಲಸ. ನಾವು ಇದನ್ನ ತಂತ್ರಜ್ಞಾನವನ್ನ ಉಪಯೋಗಿಸ್ಕೊಂಡು ಸರಳವಾಗಿ ಮಾಡಿದ್ರೆ ಇವೆಲ್ಲ ಆಗ್ತದೆ ಬಿಟ್ರೆ, ನಾನು ಅದಕ್ಕೆ ಒಂದು ಅಂಗಡಿ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಬಹುಶಃ ಫಿಸಿಕಲಿ ಮಾಡಕ್ ಹೋದ್ರೆ ಬಹುಶಃ ಇದು ಮಾಡೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಹೇಗೆ ನೋಡೋಣ, 3 ತಿಂಗಳು ಒಳಗಡೆ ಮುಗಿಸ್ಬೇಕು ಅಂತ ನಾವು ಹೇಳಿದ್ದೇವೆ, ಅನುಷ್ಠಾನ ಮಾಡ್ತೇವೆ. ಈಗ ತಯಾರಿ ಮಾಡ್ಕೊಳಕ್ ಹೇಳಿದ್ದೇವೆ ಇವತ್ತು, ಸೊ ದಟ್ ನಾಳೆ ಅದು ಈ ಅನುಷ್ಠಾನ ಸಲೀಸಾಗಿ ಆಗ್ಬೇಕು ಅಂತ. ಸೊ ಅದು ಅವರು UDನವರು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. UDನವರು ಆಲ್ರೆಡಿ ಸರ್ಕ್ಯುಲರ್ ಅನ್ನ ಮೋಸ್ಟ್ಲಿ ರೆಡಿ ಮಾಡಿದ್ದಾರೆ, ಡ್ರಾಫ್ಟ್ ರೂಲ್ಸ್ ನೋಟಿಫೈ ಮಾಡಿದ್ದಾರೆ ಹೇಗೆ ಅಂತ. ಫೆಬ್ರವರಿ 2ಗೆ ಡ್ರಾಫ್ಟ್ ರೂಲ್ಸು ಕೊನೆ ದಿನ ಇದೆ ಅಬ್ಜೆಕ್ಷನ್ಸ್ಗೆ. ಫೆಬ್ರವರಿ 2 ಆದಮೇಲೆ ಅವರು ಫೈನಲ್ ಆ ಡ್ರಾಫ್ಟ್ ರೂಲ್ಸ್ ಅಲ್ಲಿ ಏನೋ ಅಬ್ಜೆಕ್ಷನ್ಸ್ ಬಂದಿದೆ ಅದನ್ನೆಲ್ಲ ವಿಚಾರಣೆ ಮಾಡಿ ಫೈನಲ್ ರೂಲ್ಸ್ ಅನ್ನ ಬಹುಶಃ ಫೆಬ್ರವರಿ 10ಕ್ಕೆ ಮೊದಲು ಇಶ್ಯೂ ಮಾಡ್ತಾರೆ. ಅದ್ರ ಬೇಸಿಸ್ ಅಲ್ಲಿ ಆನ್ಲೈನ್ ಅಲ್ಲೇ ಇದು ಮಾಡುವಂತಹದ್ದು, ಪೇಪರ್ ಬಿಸ್ನೆಸ್ ಅಲ್ಲ. ಈ ಆಸ್ತಿ ಏನು ವ್ಯವಸ್ಥೆ ಇದೆ ಅದರ ಮುಖಾಂತರವಾಗಿ ಕೊಡುವಂತಹದ್ದು. ಸೊ ನೋಡೋಣ, ರೋಲ್ ಔಟ್ ಮಾಡಿದಾಗ ಒಂದು 10-15 ದಿನ ಕನ್ಫ್ಯೂಷನ್ ಇರುತ್ತೆ ಮಾಮೂಲಿ, ಬಟ್ 1 ತಿಂಗಳಲ್ಲಿ ಅದೆಲ್ಲ ಸ್ಟೆಬಿಲೈಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೇವೆ. ನೀವೇ 3 ತಿಂಗಳು ಟೈಮ್ ಕೊಟ್ಟಿದ್ದೇವೆ. ಅದ್ ಮುಂದೆ ಏನೇ ಇದ್ರೂ ಕೂಡ ಖಾತಾರು ಅಂದ್ರೆ ಪಕ್ಕಾನೇ ಬರಬೇಕು. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಕಾನೂನಾತ್ಮಕವಾಗಿನೇ ನಾಳೆ ದಿನ ನಿವೇಶನ ರಚನೆ ಆಗಲಿ, ಮನೆ ಕಟ್ಟುವಂಥದ್ದಾಗ್ಲಿ, ಇವೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಕಾನೂನಲ್ಲಿ ಇರೋದೇ. ಸುಪ್ರೀಂ ಕೋರ್ಟ್ ಏನು ಹೊಸದು ಹೇಳಿಲ್ಲ, ಕಾನೂನಲ್ಲಿ ಇರೋದನ್ನೇ ಅವರು ಫಾಲೋ ಮಾಡ್ರಿ ಅಂತ ಡೈರೆಕ್ಷನ್ ಕೊಟ್ಟು ಇಷ್ಟು ದಿನ ನೀವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಎಲ್ಲ ಅನಧಿಕೃತ ಬಡಾವಣೆಗಳು ದೇಶದಲ್ಲಿ ನಡೀತಾ ಇದ್ದಾವೆ. ಇದಕ್ಕೆ ಅವಕಾಶ ಕೊಡಬಾರ್ದು, ಕಾನೂನಲ್ಲಿ ಇಲ್ಲ, ಅವ್ರೇನು ಹೊಸದು ಹೇಳಿಲ್ಲ. ನಮ್ಮಗಳ ಕಾನೂನಲ್ಲಿ ಇರೋದನ್ನ ಇಂಪ್ಲಿಮೆಂಟೇಷನ್ ಫಾಲೋ ಮಾಡ್ರಿ ಅಂತ ಹೇಳಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ದಯವಿಟ್ಟು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಇದೆಲ್ಲ ಖಾಸಗಿ ಜಮೀನಲ್ಲಿ ಆಗಿರೋದು. 94C and CC ಓನ್ಲಿ ಗವರ್ಮೆಂಟ್ ಲ್ಯಾಂಡಿಗೆ, ಅದಕ್ಕೂ ಇದಕ್ಕೂ ಸಂಬಂಧ. ಫೀಸು ಅವರು ನನಗೆ UDನವರು ಹೇಳ್ತಾರೆ, ಅವ್ರು ಏನ್ ಮಾಡಿದ್ದಾರೆ, ಮೊದಲನೇ ವರ್ಷ ಆ ತೆರಿಗೆ ಏನಿತ್ತು ಅದರ ಡಬಲ್ ಕಟ್ಟಬೇಕು ಮೊದಲನೇ ವರ್ಷ, ಬರೋ ವರ್ಷದಿಂದ ಮಾಮೂಲಿ ತೆರಿಗೆ ಕಟ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಈಗ ಆಕ್ಚುಲಿ ನೀವು ಹೇಳೋದು ಸರಿ ಇದೆ. ಆಕ್ಚುಲಿ ಅವರು ಈಗ ಎಲ್ಲ ಅಲ್ಲಿ ಸರ್ಕಾರದಿಂದ ಅಲ್ಲಿ ರಸ್ತೆಗಳು ಮಾಡಿದ್ದೇವೆ, ಲೈಟ್ ಹಾಕಿದ್ದೇವೆ, ನೀರು ಕೊಟ್ಟಿದ್ದೇವೆ, ಚರಂಡಿ ಮಾಡಿದ್ದೇವೆ. ಸರ್ಕಾರ ಸಾರ್ವಜನಿಕರ ದುಡ್ಡು ತಗೊಂಡೋಗಿ ಅಲ್ಲಿ ಹಾಕಿ ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದೇವೆ. ಆದರೆ ಅವ್ರು ಇಲ್ಲಿವರೆಗೂ ಯಾವುದು ತೆರಿಗೆ ಕಟ್ಟಿಲ್ಲ. ಮೆಜಾರಿಟಿ ಎಲ್ಲೋ ಒಬ್ಬರಿಬ್ರು ಕಟ್ಟಿರ್ಬೋದು. ಆದರೆ ಈಗ ಅದನ್ನೆಲ್ಲ ನಾವು ಅವರಿಂದ ಸ್ವಲ್ಪ ಹೆಚ್ಚಿಗೆ ಕಟ್ಟಿಸ್ಕೊಳ್ಬೇಕಾಗಿದ್ದು. ನೀವು ಹೇಳೋದು ಸರಿ ಇದೆ, ಆದ್ರೆ ಈಗ ಅದೆಲ್ಲ ಹೇಳಲಿಕ್ಕೆ ಹೋದ್ರೆ ಸುಮ್ಮನೆ ಈಗ ಹಂಗೆ ನಡೆದೋಗಿದ್ಯಲ್ಲ ಎಲ್ಲ ರಾಜ್ಯದಲ್ಲಿ. ಈಸಿ ಆಗುತ್ತೆ ಅಂದ್ರೆ ಹೌದು, ಇಲ್ಲ ಇಲ್ಲ ಕಟ್ಟಿಲ್ಲ, ಇಲ್ಲ. ಈಗ ಏನಾಗಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಹಿಂದೆ ಒಂದು ಆರ್ಡರ್ ಬಂತು, ಏನಂದ್ರೆ ಕೆಲವು ಬೇಸಿಕ್ ಹ್ಯೂಮನ್ ನೆಸೆಸಿಟೀಸು, ಅವು ಮೂಲಭೂತ ಹಕ್ಕು, ರೈಟ್ ಟು ಲೈಫ್ ಅಂತ ಹೇಳ್ಬಿಟ್ಟು ಅವುಗಳನ್ನ ನೀವು ನೀರು, ವಿದ್ಯುತ್ ಇವೆಲ್ಲ ಕೊಡ್ಲೇಬೇಕು ಅಂತ ಕೊಟ್ಟ ಮೇಲೆ
ಈಗ ಅಲ್ಲಿ ಅದು ಅಧಿಕೃತನೋ ಅನಧಿಕೃತನೋ ತೆರಿಗೆ ಕಟ್ಟಿರ್ಲಿ ಕಟ್ಟದೇ ಇರ್ಲಿ ನಾವು ಫೆಸಿಲಿಟೀಸ್ ಕೊಟ್ಬಿಟ್ಟಿದ್ದೇವೆ. ಈಗ ಸಂದರ್ಭದಲ್ಲಿ ನೀವು ಅದು ಮನೆ ಅಂತ ಅನ್ನೋದನ್ನ ನಿವೇಶನ ಅಥವಾ ಮನೆ ಅಂತ ಅನ್ನೋದು ಅವ್ರಿಗೆ ಅಧಿಕೃತವಾಗಿ ದಾಖಲಾಗಿರುತ್ತೆ ಅಂತ ನಾನು ಹೇಳ್ತೇನೆ. ಹೌದು, ಆಯ್ತು ಅಂತ ಇಟ್ಕೊಳ್ಳೋಣ. ಹೌದು, ಈ ಖಾತೆ ಈ ಖಾತೆ ಮಾಡಿ ಅದರ ಐಡೆಂಟಿಫಿಕೇಶನ್ ಮಾಡೋದು ಮಾತ್ರ ಬಾಕಿ ಇದೆ. ಅದನ್ನ ಸೆಗ್ರಿಗೇಟ್ ಮಾಡಬಹುದಲ್ಲ ಸರ್ ಅಂತ. ಖಾತೆ ಇಲ್ಲ ಅವಕ್ಕೆ. ನೀವ್ ಹೇಳೋದು ಎಲ್ಲಾ ಸರಿ ಇದೆ, ಒಂದೇ ಒಂದ್ ಪಾಯಿಂಟ್ ಏನಂದ್ರೆ ಅವ್ರ ಖಾತಾ ಇಲ್ಲ. ಇದು ಉಳಿದಿದ್ದೆಲ್ಲ ಅವ್ರಿಗೆ ಗೊತ್ತಿದೆ, ಇವೆಲ್ಲೆಲ್ಲಿದಾವೆ ಎಲ್ಲ ಗೊತ್ತಿದೆ, ಕರೆಕ್ಷನ್ ತಗೊಂಡಿದ್ದಾರೆ. ನೀವ್ ಹೇಳೋದು ಸರಿ ಇದೆ, ಇವ್ರ ಇನ್ಫ್ರಾಸ್ಟ್ರಕ್ಚರು ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ತಲೆಯಲ್ಲಿದೆ ಇದು ಎಲ್ಲೆಲ್ಲಿ ಯಾವ್ದು ಅಂತ. ಆದ್ರೆ ಈಗ ಖಾತಾ ಇರ್ಲಿಲ್ಲ. ಕೆಲವ್ರು ಏನ್ ಮಾಡಿದ್ದಾರೆ, ಪೇಪರ್ ಅಲ್ಲಿ ಅವ್ರ ಕೈಲಿ ಟ್ಯಾಕ್ಸ್ ರಸೀದಿ ಪೇಪರ್ ಅಲ್ಲಿ ಕಟ್ಟಿಸ್ಕೊಂಡಿದ್ದಾರೆ. ಅದು ನಿಜವಾಗಿ ಮುನ್ಸಿಪಾಲಿಟಿಗೆ ರೆಮಿಟ್ ಆಗಿದೆಯೋ ಇಲ್ವೋ ಅದು ಕೂಡ ಏನೂ ಗೊತ್ತಿಲ್ಲ. ಆಗಿರ್ಬೋದು, ಆಗದೇನೂ ಇರ್ಬೋದು. ಕೆಲವ್ರು ಪೇಪರ್ ಅಲ್ಲಿ ಟ್ಯಾಕ್ಸ್ ಪೇಡ್ ರಸೀದಿ ಇಟ್ಕೊಂಡಿದ್ದಾರೆ. ಸೊ ಹೆಂಗ್ ಬಂತು ಅವ್ರಿಗೆ ಅಂದ್ರೆ ಸೇಲ್ ಡೀಡ್ ಮುಖಾಂತರ ಬಂದಿದೆ. ಸೇಲ್ ಡೀಡ್ ಅಲ್ಲಿ ಹೆಂಗ್ ಬಂತು, ಇಷ್ಟು ದಿನ ಏನಾಗಿತ್ತು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಲೀಗಲ್ಲ ಇಲ್ಲೀಗಲ್ಲ ಏನು ಕೇಳ್ತಾ ಇರಲಿಲ್ಲ, ಕಣ್ಮುಚ್ಕೊಂಡು ಎಲ್ಲ ರಿಜಿಸ್ಟ್ರೇಷನ್ ನಡೀತಾ ಇತ್ತು. ಸೊ ಹಂಗಾಗಿ ಅನಧಿಕೃತ ಬಡಾವಣೆಗಳು ರಾಜ್ಯಾದ್ಯಂತ ಇವತ್ತು ಒಂದು ಕೋಟಿಗಿಂತ ಹೆಚ್ಚು ನಿವೇಶನಗಳು ಬಂದಿದ್ದಾವೆ. ಸೊ ಇನ್ಮೇಲೆ ಅದು ಆಗಬಾರ್ದು. ಬಟ್ ಈಗ ಆಗ್ಲೇ ಆಗೋಗಿದೆಯಲ್ಲ, ಅವ್ರಿಗೇನಾದ್ರೂ ನಾವು ಖಾತಾ ಕೊಡಕ್ ಆಗಲ್ಲ. ಬಿಕಾಸ್ ಸುಪ್ರೀಂ ಕೋರ್ಟಲ್ಲಿ ಆ ಕೇಸ್ ಇದೆ. ಸೊ ಖಾತಾ ಕೊಡ್ಲಿಕ್ಕೆ ಆಗಲ್ಲ. ಅಟ್ಲೀಸ್ಟ್ ಅವ್ರಿಗೆ ಬಿ ಖಾತಾ ಕೊಟ್ಟು ಏನೋ ಒಂದಷ್ಟು ದಾಖಲೆ ಮಾಡಿಕೊಟ್ಟು, ಈಗ ಅವರು ಈಗ ಏನಾಗಿದೆ, ನೀವು ಈಗ ನಾನು ಅದನ್ನೆಲ್ಲ ಇಲ್ಲಿಗಲ್ ಅಂತ ಹೇಳಿದ್ರೆ ನೀವು ಕೇಳ್ತೀರಾ ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ ಅಂತ ನೀವು ತಕ್ಷಣ ಕೇಳ್ತೀರಾ. ಸೊ ಈಗ ನೀವು ಏನೇನೋ ಇವತ್ತು ತೀರ್ಮಾನ ಮಾಡ್ಬಿಟ್ಟು ಇಷ್ಟು ದಿನ ಇಲ್ಲಿಗಲ್ ಇರ್ಲಿಲ್ವಾ, ಅವ್ರಿಗೆ ಹೆಂಗ್ ಬಿಟ್ರಿ ಅಂತ ನೀವು ಕೇಳ್ತೀರಾ. ಅದಕ್ಕೆ ಅದನ್ನ ಅವ್ರಿಗೆ ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ. ಅದಕ್ಕೆ ಅವ್ರಿಗೊಂದು ಬಿ ಖಾತಾ ಮಾಡಿಕೊಟ್ಬಿಟ್ಟು ನೋಡೋಣ ಮುಂದೆ ಸುಪ್ರೀಂ ಕೋರ್ಟ್ ಅವ್ರ ಬಗ್ಗೆ ಏನ್ ತೀರ್ಮಾನ ತಗೊಳ್ತದೆ. ಅವ್ರಿಗೆ ರೆಗ್ಯುಲರೈಸೇಷನ್ ಮಾಡೋದು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಕೇಸ್. ನಾವು ರೆಗ್ಯುಲರೈಸೇಷನ್ ಮಾಡ್ತಾ ಇಲ್ಲ. ಅವ್ರಿಗೊಂದು ಬಿ ಖಾತಾ ಕೊಟ್ಟು ಏನೋ ಒಂದು ಮುನ್ಸಿಪಾಲಿಟಿಯಿಂದ ಅವರಿಗೆ ಒಂದು ದಾಖಲೆಯನ್ನ ಮಾಡಿಕೊಡ್ತಾ ಇದ್ದೀವಿ. ತಾತ್ಕಾಲಿಕ ಅಂತಲ್ಲ, ಭಾಗಶಃ ಅಂತ ಹೇಳ್ಬೋದು. ಆವಾಗ ಏನಾಗುತ್ತೆ, ಅಟ್ಲೀಸ್ಟ್ ಅವ್ರಿಗೆ ಇನ್ ಮುಂದೆ ಸ್ವಲ್ಪ ಒಂಚೂರು ಅಟ್ಲೀಸ್ಟ್ ಸ್ವಲ್ಪ ರಿಲೀಫ್ ಇರುತ್ತೆ, ಏನೋ ಒಂದು ದಾಖಲೆ ಇರುತ್ತಲ್ಲ. ಇಲ್ಲ ಅಂದ್ರೆ ಅವ್ರ ಹತ್ರ ಇವತ್ತು ಬರೀ ಸೇಲ್ ಡೀಡ್ ಇದೆ, ಮುನ್ಸಿಪಾಲಿಟಿಯಲ್ಲಿ ಅವ್ರದ್ದು ಯಾವುದು ಇಲ್ಲ. ಈಗ ಮುನ್ಸಿಪಾಲಿಟಿಯಲ್ಲಿ ಎಲ್ಲ ಕೆಲಸ ಮಾಡ್ಬೇಕು, ಆದ್ರೆ ಮುನ್ಸಿಪಾಲಿಟಿಗೆ ಅವರಿಂದ ರೆವಿನ್ಯೂ ಬರ್ತಾ ಇಲ್ಲ. ಯಾರು ಟ್ಯಾಕ್ಸ್ ಕಟ್ತಾರೆ ಅವ್ರ ದುಡ್ಡು ತಗೊಂಡ್ ಬಂದು ಇಲ್ಲಿ ಟ್ಯಾಕ್ಸ್ ಕಟ್ಟದೇ ಇರೋರ ಏರಿಯಾದಲ್ಲಿ ಕೆಲಸ ಆಗ್ತಾ ಇದೆ. ಇವತ್ತು ಕಟ್ಟೋರು ಪಾಪ ಇವ್ರಿಗೂ ಸೇರ್ಸಿ ಕಟ್ತಾ ಇದ್ದಾರೆ, ಇವ್ರು ಏನೂ ಇಲ್ಲದೆ ಫೆಸಿಲಿಟಿ ತಗೋತಾ ಇದ್ದಾರೆ. ಇದು ಎಲ್ಲ ಒಂದು ಕಡೆ ಅನ್ಯಾಯ ಅಲ್ವಾ? ಕಟ್ಟೋರು ದುಡ್ಡು ಯಾರು ಕಟ್ತಾ ಇಲ್ಲ ಅಲ್ಲಿ ಬಂದು ಕೆಲಸ ಮಾಡಬೇಕು ಅಂದ್ರೆ ಇಲ್ಲ ಒಂದ್ ಕಡೆ ಅಸಮತೋಲನ, ನ್ಯಾಚುರಲ್ ಜಸ್ಟಿಸ್ ಆಗಿಲ್ಲ. ಎನಿವೆ ಇದೆಲ್ಲ ನಾನು UD ಸಬ್ಜೆಕ್ಟ್, ನಾನು ಅವ್ರ ಸಬ್ಜೆಕ್ಟ್ ಬಗ್ಗೆ ಕಮ್ಮಿ ಮಾತಾಡಿದ್ರೆ ಒಳ್ಳೇದು. ಯಾಕಂದ್ರೆ ನನ್ನ ಡಿಪಾರ್ಟ್ಮೆಂಟ್ ಹೌದು ಈಗ ಉತ್ಸಾಹ ತೋರ್ತಾ ಇದ್ರಿ. ಇನ್ನೊಂದು ಏನಾಗಿದೆ, ಬೆಂಗಳೂರು ವ್ಯಾಪ್ತಿ ತಮ್ಮ ಗಮನಕ್ಕೆ ಬಂದಿರಬೇಕು, ಆಗಿದೆ ಅದು ಮಾಡ್ತಾ ಇದೆ. ಹೌದು ಅದು ಸರ್ವರ್ ಪ್ರಾಬ್ಲಮ್ ಅಲ್ಲ, ಸಾಫ್ಟ್ವೇರ್ ಅಲ್ಲಿ ಕೆಲವು ಪ್ರಾಬ್ಲಮ್ಸ್ ಆಗಿದೆ. ಸಡನ್ ಆಗಿ ಈಗ 10 ದಿನದಿಂದ ಆಗ್ತಾ ಇದೆ. ನಮ್ಮ ಅಧಿಕಾರಿಗಳು ಕೂಡ ಡೈಲಿ ಅದನ್ನ ಮಾನಿಟರ್ ಮಾಡ್ತಾ ಇದ್ದೀವಿ. ಕೆಲವು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ, ಇನ್ನೂ ಕೆಲವು ಇದೆ, ಸರ್ಕಾರದ ಸಂಪೂರ್ಣ ಗಮನದಲ್ಲಿದೆ. ನಾವು ಕೂಡ ಅದನ್ನ ಬೆನ್ನತ್ತಿ ಪರಿಹಾರ ಮಾಡ್ತಾ ಇದ್ದೇವೆ. ಕೆಲವು ಸಮಸ್ಯೆ ಬಗೆಹರಿಸಿದ್ದೇವೆ, ಉಳಿದಿದ್ದು ಕೂಡ ವಿ ಆರ್ ಅಟೆಂಡಿಂಗ್ ಟು ಇಟ್. ಹೌದು ಕರೆಕ್ಟ್. ಈಗ ಮಾಡಬೇಕಾಗಿರೋದು ನಗರಸಭೆ ಅಧಿಕಾರಿಗಳೇ ಮಾಡಬೇಕು. ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತಿ ಈ ಅಧಿಕಾರಿಗಳೇ ಮಾಡಬೇಕು. ಆದರೂ ಕೂಡ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ, ಸರ್ಕಾರದ್ದು ಮೇಲ್ಮಟ್ಟದ ಜವಾಬ್ದಾರಿ ನಮ್ದೇ ಇದೆ. ನಾಳೆ ಮಾಹಿತಿ ಕೊರತೆಯಿಂದ ಬಂದ್ಬಿಟ್ಟು ನಮ್ಗೆ ಗೊತ್ತಾಗ್ಲಿಲ್ಲ ಟೈಮ್ ಎಕ್ಸ್ಟೆನ್ಷನ್ ಕೊಡಿ, ಇದೆಲ್ಲ ಆಗ್ಬಾರ್ದು. ಒನ್ ಟೈಮ್ ಡ್ರೈವ್ ಅಂದಮೇಲೆ ಒನ್ ಟೈಮ್ ಡ್ರೈವ್ ಅಲ್ಲಿ ಮಾಡಿ ಮುಗಿಸ್ಬೇಕು. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದೇನೆ, CS ನಾನು ಇಬ್ರು ಹೇಳಿದ್ದೀವಿ, DC ಲೀಡರ್ಶಿಪ್ ತಗೊಂಡು ಮಾಡಬೇಕು. ಸೊ ದಟ್ ನಾಳೆ ಕೆಳಗಿನ ಅಧಿಕಾರಿಗಳು ಕೈ ಚೆಲ್ಬಿಡ್ತಾರೆ, ಜನ ಅವ್ರಿಗೇನು ಮಾಡ್ತೀರಾ ನೀವು? ಸೊ ನಾಳೆ ಜನ ಹೇಳ್ತಾರೆ ನಮಗ್ ಬಂದ್ಬಿಟ್ಟು ನಮ್ಗೆ ಮಾಹಿತಿ ಇರ್ಲಿಲ್ಲ ಸ್ವಾಮಿ, ಇನ್ನೊಂದು ಅವಕಾಶ. ಎಲ್ಲಿ ಒನ್ ಟೈಮ್ ಅವಕಾಶ ಅಂತೇಳಿ ಎಷ್ಟು ಬಾರಿ ಒನ್ ಟೈಮ್ ಅವಕಾಶ ಕೊಡೋದು? ಇದಕ್ಕೇನಾದ್ರೂ ಅರ್ಥ, ಸ್ಯಾಂಕ್ಟಿಟಿ ಇರ್ಬೇಕಲ್ವಾ? ಸೊ ಅದಕ್ಕೆ ನಾನು DC ಹೇಳಿದ್ದೇವೆ, ನೀವು ಜವಾಬ್ದಾರಿ ತಗೋಬೇಕು, ನೀವು ಲೀಡ್ ಮಾಡಬೇಕು. ಎಲ್ಲರಿಗೂ ಇದು ಸಿಗಬೇಕು. ಎಲ್ಲರಿಗೂ ಸಿಗೋದಕ್ಕೂ ಹೇಗೆ ಎಲ್ಲಾರನ್ನೂ ಹುಡುಕ್ಬೇಕು ಅಂತಾನು ಹೇಳಿದ್ದೇವೆ.
ನಮ್ಮ ಹತ್ರ ಇರುತ್ತೆ ಡಾಕ್ಯುಮೆಂಟ್ ಇಲ್ಲ ಅದು ನೀವು ಮಾಡ್ಕೊಡೋದು ಈಸಿ ಆಗುತ್ತೆ ಅಂತ ಹೇಳಿ. ಹೌದು ಸರ್, ಈ ಅಭಿಯಾನನೇನ ಕೆಲವರು ದುರುಪಯೋಗ ಪಡ್ಕೊಳ್ಳೋ ಅಧಿಕಾರಿಗಳು ಇರ್ತಾರೆ, ಹೌದು. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇರ್ತಾರೆ. ಪಾರದರ್ಶಕತೆ ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ಏನು ಸಿ ಏನು ಅಂತ ಹೇಳಿದ್ರೆ ಇದು ಯಾರಿಗೆ ಸಿಗುತ್ತೆ, ಹಿಂದೆ ಯಾರು ಪರ್ಚೇಸ್ ಮಾಡಿದ್ದಾರೆ ಸೇಲ್ ಡೀಡ್ ಮುಖಾಂತರ ಅವ್ರಿಗೆ ಮಾತ್ರ ಈ ಸೌಲಭ್ಯ ಸಿಗುತ್ತೆ. ಈಗ ಅಂತೂ ರೆವಿನ್ಯೂ ಲೇಔಟು ಸೇಲ್ ಆಗ್ತಾ ಇಲ್ಲ, ಯಾಕಂದ್ರೆ ನಾವು ಖಾತಾ ಇಂಟಿಗ್ರೇಷನ್ ಮಾಡಿದ ಮೇಲೆ, ಈ ಖಾತಾ ಮ್ಯಾಂಡೇಟ್ರಿ ಮಾಡಿದ ಮೇಲೆ ಹೊಸದಾಗಿ ಅಂತೂ ರೆವಿನ್ಯೂ ಲೇಔಟ್ಗಳು ಆಗ್ತಾ ಇಲ್ಲ, ಹೊಸದಾಗಿ ಸೇಲ್ ಮಾಡಕ್ ಆಗ್ತಾ ಇಲ್ಲ. ಕೆಲವರು ಫ್ರಾಡ್ ಮಾಡಿ ಕದ್ದು ಮುಚ್ಚಿ ಮಾಡಿದ್ದಾರೆ, ಅದು ಎಲ್ಲ ನಮ್ಮ ಬೆಳಕಿಗೆ ಬಂದಿದೆ, ಅದು ಸಪ್ರೇಟ್ ಬಿಟ್ಬಿಡಿ. ಸೊ ಈಗ ಜನರಲ್ ಆಗಿ ಅಂತೂ ಈ ರೀತಿ ಅನಧಿಕೃತ ನಿವೇಶನಗಳ ಮಾರಾಟ ಈಗ ಆಗ್ತಾ ಇಲ್ಲ, ರೈಟ್. ಸೊ ಹಿಂದೆ ಯಾರು ಸೇಲ್ ಡೀಡ್ ಮುಖಾಂತರ ಪರ್ಚೇಸ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಸಿಗುತ್ತೆ. ಸೊ ಹಾಗಾಗಿ ಹೊಸದಾಗಿ ಮಾಡಿಬಿಟ್ಟು ಫ್ರಾಡ್ ಮಾಡೋದಕ್ಕೆ ಇದರಲ್ಲಿ ಅವಕಾಶ ಕಡಿಮೆ. ಆದರೂ ಕೂಡ ಯಾಕಂದ್ರೆ ನಾವು ಚಾಪೆ ಕೆಳಗೆ ನುಗ್ಗಿದ್ರೆ ರಂಗೋಲಿ ಕೆಳಗೆ ನುಗ್ಗುವಂಥ ಜನಗಳು ಸಾಕಷ್ಟು ಇರೋದ್ರಿಂದ ನಾವು ಸ್ವಲ್ಪ ಕಣ್ಣು ಕಿವಿ ಎಲ್ಲ ಎಚ್ಚರಿಕೆಯಿಂದ ಇದ್ದು ದುರುಪಯೋಗ ಆಗದ ಹಾಗೆ ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕಾಗತ್ತೆ. ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ನಾವು ಡಿಸೈನ್ ಮಾಡುವಾಗ ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡಿದ್ದೇವೆ, ಆದರೂ ಸ್ವಲ್ಪ ಕಣ್ಣಲ್ಲಿ ಕಣ್ಣಿಟ್ಟು ಸೂಕ್ಷ್ಮವಾಗಿ ನೋಡ್ತೇವೆ. ಇದೆಲ್ಲ ಯೂಡಿದೆ ಆಗೋಯ್ತು. ನಮ್ಮ ಇಲಾಖೆ ಒಂದೇ 2 ಪಾಯಿಂಟ್ ಹೇಳಿದೆ, 3 ತಿಂಗಳಂತ ಹೇಳಿದೆ. ಅವರು ನೋಟಿಫಿಕೇಶನ್ ಹೊರಡಿಸಿದ ದಿನಕ್ಕೆ ಹೊರಗೆ ನೋಟಿಫಿಕೇಶನ್ ಯಾವ ಡೇಟ್, ಯಾಕಂದ್ರೆ ರಿಟ್ರೋ ಆಕ್ಟ್ ಅಂದ್ರೆ ಹಿಂದಕ್ಕೆ ಅನ್ವಯಿಸಿ ಹೊಸ ಆದೇಶಗಳನ್ನ ಹೊರಡಿಸೋದು ಯಾವುದೇ ಇದಾದ ಮಾಡಿದಾಗ ಚಾಲೆಂಜ್ ಆಗುತ್ತೆ. ಅದಕ್ಕೆ ಅವರು ಫ್ರಮ್ ದ ಡೇಟ್ ಆಫ್ ನೋಟಿಫಿಕೇಶನ್ ಅಂತ ಹೇಳ್ತಾರೆ.